ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1140ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ IQ15 ಈ ಒಂದು ಮೊಬೈಲ್ ನ ಈಗಾಗಲೇ ಲಾಂಚ್ ಮಾಡಿದ್ದಾರೆ. ಇವಾಗ IQ ಕಂಪನಿಯವರು IQ15 ಅಲ್ಟ್ರಾ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಟ್ರೂಲಿ 100% ಫ್ಲಾಗ್ಶಿಪ್ ಫೋನ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಫ್ಯಾನ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಮೊಬೈಲ್ ಅನ್ನೋದು ತುಂಬಾ ಮಟ್ಟಿಗೆ ಹೀಟ್ ಆಗೋದಿಲ್ಲ. ಇನ್ನ ಸ್ಪೆಸಿಫಿಕೇಶನ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಗೇಮಿಂಗ್ ಟ್ರಿಗರ್ಸ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಎಕ್ಸ್ಟರ್ನಲ್ ಆಗಿ ತುಂಬಾ ಜನ ಟ್ರಿಗರ್ಸ್ ತಗೊಂಡು ಆಟ ಆಡ್ತಾ ಇರ್ತಾರೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಇನ್ಬಿಲ್ಟ್ ಟ್ರಿಗರ್ಸ್ ಇರುತ್ತೆ. ನೀವು ಯಾವಾಗ ಗೇಮ್ ಆನ್ ಮಾಡ್ತಿರಲ್ಲ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಟ್ರಿಗರ್ಸ್ ಅನ್ನೋದು ಹೊರಗೆ ಬರುತ್ತೆ. ಚೈನಾದಲ್ಲಿ ಈ ತರ ಮೊಬೈಲ್ಸ್ ತುಂಬಾನೇ ಇದೆ. ಇವಾಗ IQ ಕಂಪನಿಯವರು ಇದನ್ನ ಅಡಾಪ್ಟ್ ಮಾಡಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇಂಡಿಯಾದಲ್ಲಿ ಈ ಮೊಬೈಲ್ ಲಾಂಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದು ನಿಮಗೆ 200 ವಾಟ್ ಫಾಸ್ಟ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ನ ಅಷ್ಟೆಲ್ಲ ಪರ್ಮಿಷನ್ ಆದ್ರೆ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 150 ವಾಟ್ ವರೆಗೂ ನಮಗೆ ಪರ್ಮಿಷನ್ ಆದ್ರೆ ಇದೆ. 200 ವಾಟ್ ಅಂದ್ರೆ ಪರ್ಮಿಷನ್ ಇರೋದಿಲ್ಲ. ಅದರ ಜೊತೆಗೆ IQ15 ಅಲ್ಟ್ರಾನು ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋದು ಡೌಟ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮೊಟೊರೋಲಾ ಕಂಪನಿಯವರು ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಮೊಟೊರೋಲಾ ಸಿಗ್ನೇಚರ್ ಎಡಿಷನ್ ಅಂತೇಳಿ ಒಂದು ರೀತಿ ಇದು ಸ್ಪೆಷಲ್ ಎಡಿಷನ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಈ ಮೊಬೈಲ್ ಅಲ್ಲಿರೋ ಸ್ಪೆಷಲ್ ಏನು ಅಂದ್ರೆ ಈ ಮೊಬೈಲ್ ನಿಮಗೆ ಸ್ಲಿಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ ನ ಜನವರಿ 23ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ ಇನ್ನ ಒಂದು ಹೈಲೈಟ್ ಏನು ಅಂದ್ರೆ ಬ್ಯಾಕ್ ಸೈಡ್ ನಿಮಗೆ 3 ಕ್ಯಾಮೆರಾ ಇರುತ್ತೆ. 3 ಕೂಡ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಹಾಗೆ ಬಂದ್ಬಿಟ್ಟು S Pen ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಈ ಒಂದು ಚಿಪ್ಸೆಟ್ ಯೂಸ್ ಮಾಡ್ತಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು 7 ಇಯರ್ಸ್ OS ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊಟೊರೋಲಾ ಅವರು ಹೇಳ್ತಿದ್ದಾರೆ. ಈ ಮೊಬೈಲ್ ಪ್ರೈಸ್ ಕೂಡ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಫ್ಲಾಗ್ಶಿಪ್ ರೇಂಜ್ ಅಲ್ಲೇ ಇದಲ್ಲ, ನಿಮಗೆ ಒಂದು ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತೆ. ಆದ್ರೆ ಫೀಚರ್ಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ಕೇರಳದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. 100% ನಿಮಗೂ ಕೂಡ ಬೇಜಾರಾಗುತ್ತೆ. ಹುಡುಗರು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ನ್ಯೂಸ್ ಅನ್ನೋದು ತುಂಬಾ ವೈಡ್ ಆಗಿ ಸ್ಪ್ರೆಡ್ ಆಗಿಲ್ಲ, ಹಂಗೆ ಒಂದ್ ಸ್ವಲ್ಪ ಹಿಂದೆ ಉಳಿದಿದೆ. ಅಂತ ನ್ಯೂಸ್ ಏನಪ್ಪಾ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಲೇಡಿ ಬಂದ್ಬಿಟ್ಟು ಕ್ರೌಡೆಡ್ ಬಸ್ ಅದು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಆದ್ರೆ ಮಾಡಿದ್ದಾಳೆ. ಅಲ್ಲಿ ಮುಂದೆ ಏನಿದಾರಲ್ಲ ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ದೀಪಕ್ ಅಂತೇಳಿ, ಹತ್ತತ್ರ 42 ವರ್ಷ ವಯಸ್ಸಾದ್ರೆ ಇದೆ. ಈ ಹುಡುಗಿಯ ವಿಡಿಯೋದಲ್ಲಿ ಏನ್ ಹೇಳಿದಾಳೆ ಅಂದ್ರೆ ಇವಾಗ ಕ್ರೌಡೆಡ್ ಬಸ್ ಅಲ್ಲಿ 100% ಎಲ್ಲರೂ ಕೂಡ ಅಂಟ್ಕೊಂಡೇ ಇರ್ತಾರೆ. ಆ ಹುಡುಗಿ ಏನ್ ಹೇಳಿದಾಳೆ ಅಂದ್ರೆ ಇವರು ಮಿಸ್ಬಿಹೇವ್ ಮಾಡ್ತಿದ್ದಾರೆ, ಮಿಸ್ ಟಚ್ ಮಾಡ್ತಿದ್ದಾರೆ, ಹತ್ತತ್ರ ಬಂದು ಈ ರೀತಿಯಾಗೆಲ್ಲ ಮುಟ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಆದ್ರೆ ರಿಲೀಸ್ ಮಾಡಿದ್ದಾಳೆ. ಆ ವಿಡಿಯೋನ ನಾವು ಕ್ಲೀನ್ ಆಗಿ ಕರೆಕ್ಟ್ ಆಗಿ ನೋಡಿದ್ರೆ, ನಾನು ಬೇಕಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಒಂದ್ಸಲ ನೋಡಿ. ಆ ವಿಡಿಯೋದಲ್ಲಿ ನೋಡಿದ್ರೆ ಅವ್ರು ಪಾಪ ಸ್ಟ್ರೈಟ್ ನಿಂತಿದ್ದಾರೆ. ಅವ್ರು ಯಾವುದೇ ರೀತಿ ಮಿಸ್ ಟಚ್ ಮಾಡ್ತಾ ಇಲ್ಲ. ಅವ್ರ ಪಡೆಗೆ ಅವ್ರು ಸುಮ್ಮನೆ ನಿಂತಿದ್ದಾರೆ. ಇವರೇ ಹೋಗ್ಬಿಟ್ಟು ಅಗ್ಲಗ್ಲ ಟಚ್ ಮಾಡಿಸ್ಕೊಂತಾ ಇದ್ದಾರೆ. ಆ ವಿಡಿಯೋ ಅನ್ನೋದು ತುಂಬಾನೇ ವೈರಲ್ ಆಗ್ಬಿಟ್ಟಿದೆ. ಹತ್ತತ್ರ 2 ಮಿಲಿಯನ್ ಪ್ಲಸ್ ವ್ಯೂಸ್ ಬಂದ್ಬಿಟ್ಟಿದೆ. 2 ದಿನದಲ್ಲಿ ವಿಪರೀತವಾಗಿ ರೀಚ್ ಆಗಿದೆ. ಹಾಗೆ ಬಂದ್ಬಿಟ್ಟು ಅವ್ರಿಗೂ ಕೂಡ ಪಾಪ ಅವ್ರಿಗೆ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ. ದೀಪಕ್ ಅವರಿಗೆ ಎಲ್ಲರೂ ಕೂಡ ರಿಲೇಟಿವ್ಸ್ ಕಾಲ್ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಬಿಟ್ಟು ಬಿ ಕೇರ್ಫುಲ್ ಅಂತ ಹೇಳ್ಬಿಟ್ಟು ಆಗ್ತಿದ್ದಾರೆ. ಅದನ್ನೆಲ್ಲ ನೋಡಿದ್ದಾದ್ಮೇಲೆ ಅವರು ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಭಾನುವಾರ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಇವಾಗ ಜಸ್ಟ್ ಜೆಂಡರ್ ಚೇಂಜ್ ಮಾಡಿ, ಇವಾಗ ಒಂದು ಹೆಣ್ಣುಡುಗಿ ಸತ್ತೋಯ್ತು, ಗಂಡು ಹುಡುಗ ಈ ರೀತಿಯಾಗಿ ವಿಡಿಯೋ ಮಾಡಿ ರೀಲ್ ಮಾಡ್ದ ಅಂದ್ರೆ ಇವಾಗ ಅವನಿಗೆ ಎಷ್ಟು ಬ್ಯಾಕ್ಲಾಶಸ್ ಆಗ್ತಾ ಇತ್ತು. ಮನೆ ಹತ್ರ ಹೋಗ್ತಾ ಇದ್ರು, ಅರೆಸ್ಟ್ ಮಾಡಿಸ್ತಾ ಇದ್ರು, ಅಂದ್ರೆ ತುಂಬಾ ವೈಡ್ ಆಗಿ ಸ್ಪ್ರೆಡ್ ಆಗ್ತಾ ಇತ್ತು. ಅದೇ ಇವಾಗ ಒಬ್ಬ ಹುಡುಗಂಗ್ ಆಗಿದೆ ಅಂದಾಗ ಯಾರು ಕೂಡ ರಿಯಾಕ್ಟ್ ಆಗೋದಿಲ್ಲ, ಯಾರು ಕೂಡ ಮಾತಾಡೋದಿಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ, ಎಷ್ಟು ಅವ್ರ ಫ್ಯಾಮಿಲಿ ಸಿಚುವೇಶನ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಪಕ್ಷ ಅಳುನೆ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವರು ಡಿಪ್ರೆಸ್ ಆಗಿದ್ದಾರೆ. ಯಾಕೆಂದ್ರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಈ ವಿಡಿಯೋ ಯಾಕೆ ಈ ರೀತಿಯಾಗಿ ವೈರಲ್ ಆಯ್ತು, ಈ ಹುಡುಗಿ ಏನಕ್ಕೆ ವಿಡಿಯೋ ಮಾಡಿದ್ಲು ಅಂತೇಳಿ. ಇವಾಗ ಹುಡುಗಿನೂ ಕೂಡ ಅಕೌಂಟ್ ನ ಪ್ರೈವೇಟ್ ಮಾಡಿದ್ದಾಳೆ, ವಿಡಿಯೋನು ಕೂಡ ಡಿಲೀಟ್ ಮಾಡಿದ್ದಾಳೆ. ಆದ್ರೂ ಕೂಡ ಒಂದು ಜೀವ ಹೋಯ್ತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ OnePlus ಕಂಪ್ನಿಗೆ ಇಂಡಿಯನ್ ಗೌರ್ಮೆಂಟ್ ಒಂದು ಶಾಕ್ ಆದ್ರೆ ಕೊಟ್ಟಿದೆ. OnePlus ಕಂಪ್ನಿಯವರು ನೋಡ್ಕೊಂಡ್ರೆ ಲೈಫ್ ಟೈಮ್ ರಿಪ್ಲೇಸ್ಮೆಂಟ್ ಆದ್ರೆ ಹೇಳಿದ್ರು, ಡಿಸ್ಪ್ಲೇ ರಿಪ್ಲೇಸ್ಮೆಂಟ್. ಒಂದು 2 ಇಯರ್ಸ್ ಆಯ್ತು. ಯಾಕೆಂದ್ರೆ ಆ ಟೈಮ್ ಅಲ್ಲಿ OnePlus ಮೊಬೈಲ್ಸ್ ಅಲ್ಲಿ ಗ್ರೀನ್ ಲೈನ್ ಇಶ್ಯೂ ತುಂಬಾನೇ ಇರ್ತಾ ಇತ್ತು. ಅಪ್ಡೇಟ್ ಮಾಡ್ಕೊಂಡಿದ್ದು ಹಂಗಂಗೆ ಗ್ರೀನ್ ಲೈನ್ ಆದ್ರೆ ಬರ್ತಾ ಇತ್ತು. ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು. ಹಾಗೆ ಬಂದ್ಬಿಟ್ಟು ತುಂಬಾ ಜನ OnePlus ಮೊಬೈಲ್ ತಗೋಬೇಕು ಅಂದ್ರೇನೆ ಹೆದರ್ತಾ ಇದ್ರು. ಯಾಕೆಂದ್ರೆ ಗ್ರೀನ್ ಲೈನ್ ಬಂತು ಅಂದ್ರೆ ಮತ್ತೆ ಡಿಸ್ಪ್ಲೇ ಹಾಕ್ಸ್ಬೇಕು ಅಂದ್ರೆ 20,000 30,000 ಆಗುತ್ತೆ, ಬೇಡಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಜನ ತಗೊಂತಿರ್ಲಿಲ್ಲ. ಅವಾಗ OnePlus ಅವ್ರು ಏನ್ ಮಾಡಿದ್ರು ಅಂದ್ರೆ ಲೈಫ್ ಟೈಮ್ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಆದ್ರೆ ತಂದ್ರು. ಇವಾಗ ನೀವು ಮೊಬೈಲ್ ತಗೊಂಡಿದ್ದೀರಾ ಅಂದ್ರೆ ಲೈಫ್ ಟೈಮ್ ಯಾವಾಗಾದ್ರೂ ಗ್ರೀನ್ ಸ್ಕ್ರೀನ್ ಬರ್ಲಿ, ನೀವು ಜಸ್ಟ್ ತಂದ್ಬಿಟ್ಟು ಮೊಬೈಲ್ ಕೊಟ್ರೆ ಸಾಕು, ಫ್ರೀ ಆಗಿ ಡಿಸ್ಪ್ಲೇ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು OnePlus ಅವರು ಹೇಳಿದ್ರು. ಈ ಒಂದು ಡಿಸ್ಪ್ಲೇನ OnePlus ಕಂಪ್ನಿಯವರು ಚೈನಾದಿಂದ ನಮ್ಮ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂತಾರೆ.
ಇವಾಗ ಏನಾಗಿದೆ ಅಂದ್ರೆ ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಇದಕ್ಕೆಲ್ಲ ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಹತ್ರ 93 crores ವರೆಗೂ ನೀವು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ನ ನೀವು ರೀಪೇ ಮಾಡಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಆದ್ರೆ ಕಳಿಸಿದ್ದಾರೆ. ಒನ್ ಪ್ಲೇಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೇನ್ ಡಿಸ್ಪ್ಲೇ ತರಿಸ್ಕೊಂತೀವಲ್ಲ, ಡಿಸ್ಪ್ಲೇ ತರಿಸ್ಕೋಬೇಕಾದ್ರೆ ನಾವು ಇಂಪೋರ್ಟ್ ಟ್ಯಾಕ್ಸ್ ಕಟ್ಬಿಡ್ತೀವಿ, ಇಲ್ಲಿ ನಾವು ಕಸ್ಟಮರ್ ಹತ್ರ ಮತ್ತೆ ಯಾವುದೇ ರೀತಿ ದುಡ್ಡು ಇಸ್ಕೊಳೋದಿಲ್ಲ, ಅದಕ್ಕೋಸ್ಕರ ನಾವು GST ಕಟ್ತಿಲ್ಲ ಅಂತೇಳಿ ಇವಾಗ ಕೋರ್ಟ್ ಅಲ್ಲ ಆದ್ರೆ ಹೇಳ್ತಿದ್ದಾರೆ. ಇವಾಗ ಕೋರ್ಟ್ ವರ್ಗೂ ಓದಿದೆ, ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಬಿಡೋದಿಲ್ಲ, ಒನ್ ಪ್ಲೇಸ್ ಅವರು ಕೂಡ ಬಿಡೋದಿಲ್ಲ. ಇವಾಗ ಏನಾದ್ರೂ ಒನ್ ಪ್ಲೇಸ್ಗೆ ಫೇವರ್ ಆಗಿ ಬರ್ಲಿಲ್ಲ ತೀರ್ಪು ಕೋರ್ಟ್ ಅಲ್ಲಿ ಅಂದ್ರೆ ಆವಾಗ ನಮಗೆ ಒಂದೆರಡು ಆಪ್ಷನ್ ಆದ್ರೆ ಇರುತ್ತೆ. ಒಂದು, ನಿಮಗೆ ಲೈಫ್ ಟೈಮ್ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಏನಿದೆಲ್ಲ ಆ ಒಂದು ಸ್ಕೀಮ್ ತೆಗಿತಾರೆ, ಇಲ್ಲ ಅಂದ್ರೆ ಆ ಒಂದು ಸ್ಕೀಮ್ ಇರುತ್ತೆ, ನಿಮ್ಮ ಹತ್ರ GST ದುಡ್ಡು ಮಾತ್ರ ಇಸ್ಕೊಂತಾರೆ. ಇವಾಗ ಹತ್ರ 93 crores ವರೆಗೂ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಮೇನ್ ಪ್ರಾಬ್ಲಮ್ ಇವರಿಗೆಲ್ಲ ಆಗಿದ್ದು ಅಂದ್ರೆ ಇಂಪೋರ್ಟ್ ಟ್ಯಾಕ್ಸ್ ಕಟ್ತಿದ್ದಾರೆ, ಆ ಇಂಪೋರ್ಟ್ ಟ್ಯಾಕ್ಸ್ ಮತ್ತೆ ಇಲ್ಲಿ ಕಸ್ಟಮರ್ ಹತ್ರ ಇವರು ಕಲೆಕ್ಟ್ ಮಾಡ್ತಾ ಇಲ್ಲ, ಫ್ರೀ ಆಗಿನೇ ಡಿಸ್ಪ್ಲೇ ಹಾಕೊಡ್ತಿದಾರಲ್ಲ ಆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರಿಯಲ್ಮಿ ಕಂಪ್ನಿಯವರು ಒಂದು ಒಳ್ಳೆ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 10,000 mAh ಬ್ಯಾಟರಿ ಇರುತ್ತೆ. ನಾವೆಲ್ಲರೂ ಕೂಡ ಶಾಕ್ ಆಗಬೇಕು, ಅಷ್ಟು ದೊಡ್ಡ ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ರಿಯಲ್ಮಿ P4 ಪವರ್ ಅಂತೇಳಿ ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಕಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಡಿಸೈನ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ, ನೋಡೋದಕ್ಕೆ ಒಂದು ಸ್ವಲ್ಪ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ನಿಮಗೆ ಸೆಮಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇಂದ ಈ ಒಂದು ಮೊಬೈಲ್ ಬರ್ತಾ ಇದೆ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಮೊಬೈಲ್ 10,000 mAh ಬ್ಯಾಟರಿಯಿಂದ ಬರ್ತಾ ಇರೋದು. ಹಾನರ್ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ ರೀಸೆಂಟ್ ಆಗಿ, ಒಂದೆರಡು ದಿನ ಆದ್ರೆ ಆಯ್ತು. ಚೈನಾದಲ್ಲಿ ಅವರು ಕೂಡ 10,000 mAh ಬ್ಯಾಟರಿಯಿಂದ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಸಬೂಫರ್ ಕೂಡ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಆ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋದಿಲ್ಲ. ಇವಾಗ ರಿಯಲ್ಮಿ ಕಂಪ್ನಿಯವರು ಲಾಂಚ್ ಮಾಡಿದ್ರೆ ಈ ತಿಂಗಳಲ್ಲೇ ಈ ಒಂದು ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ಮೇಲಿಂದ ನೀವು ಯಾವುದೇ ರೀತಿ ಪವರ್ ಬ್ಯಾಂಕ್ ಇಟ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಮೊಬೈಲ್ ಅಲ್ಲೇ ನಿಮಗೆ ಪವರ್ ಬ್ಯಾಂಕ್ ಆದ್ರೆ ಇರುತ್ತೆ. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ರಿಯಲ್ಮಿ 16 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, 16 Pro 16 Pro Plus ಅಂತೇಳಿ, ರಿಯಲ್ಮಿ 16 ಲಾಂಚ್ ಮಾಡಿರಲಿಲ್ಲ, ಆ ಮೊಬೈಲ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮೊಬೈಲ್ ಅಲ್ಲಿ ಹಿಂದೆಗಡೆ ನಿಮಗೊಂದು ಸಣ್ಣ ಮಿರರ್ ಆದ್ರೆ ಇರುತ್ತೆ. ನೀವೇನಾದ್ರೂ ಫೋಟೋಸ್ ತಗೋಬೇಕಾದ್ರೆ ಈ ಒಂದು ಮಿರರ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಷ್ಟು ಮಿರರ್ ಇದೆ, ಅದು ಹೆಂಗ್ ಯೂಸ್ ಆಗುತ್ತೋ ಗೊತ್ತಿಲ್ಲ, ಒಟ್ಟು ಇದೊಂದು ಸ್ವಲ್ಪ ಯೂನಿಕ್ನೆಸ್ ಆದ್ರೆ ಮಾಡಿದ್ದಾರೆ. ಸೊ ನೋಡೋಣಂತೆ ಈ ಎಲ್ಲಾ ಮೊಬೈಲ್ಸ್ ಕೂಡ ನಮಗಾದ್ರೆ ಲಾಂಚ್ ಆಗ್ತಿದೆ. ನ್ಯೂಸ್ ನೋಡ್ಕೊಂಡ್ರೆ ಸಬ್ವೆ ಸಫರ್, ಹಾಗೆ ಬಂದ್ಬಿಟ್ಟು ಟೆಂಪಲ್ ರನ್, ಈ ಗೇಮ್ಸ್ ಆಡಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ, ನೀವೆಲ್ಲರೂ ಕೂಡ ಆಡಿರ್ತೀರಾ. ನಾವು ಸಣ್ಣವ್ರು ಇದ್ದಾಗಂತೂ ವಿಪರೀತವಾಗಿ ಆಡ್ತಿದ್ವಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಟೈಮ್ ಅಲ್ಲೇ ಒಂದು ಸ್ವಲ್ಪ ಸ್ಮಾರ್ಟ್ ಫೋನ್ಸ್ ಅನ್ನೋದು ಬರ್ತಾ ಇತ್ತು, ಅದರ ಜೊತೆಗೆ ಇಷ್ಟು ಒಳ್ಳೆ ಗೇಮ್ಸ್ ಬಂದಾಗ ಪ್ರತಿಯೊಬ್ರು ಕೂಡ ಈ ಒಂದು ಗೇಮ್ ಆಡ್ತಾ ಇದ್ರು. ಇವಾಗ ಬಂದ್ಬಿಟ್ಟು ಸಬ್ವೆ ಸಫರ್ ಅಲ್ಲೇ ನಿಮಗೆ ಸಿಟಿ ವರ್ಷನ್ ಬರ್ತಾ ಇದೆ, ಇದನ್ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಪ್ಲೇ ಸ್ಟೋರ್ ಅಲ್ಲಿ, ಆಪ್ ಸ್ಟೋರ್ ಅಲ್ಲಿ ಈಗಾಗಲೇ ಪ್ರೀ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ನಿಮಗೆ ಒಂದು ಸ್ವಲ್ಪ ಸಿಟಿ ವೈಬ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಅನಿಮೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ರಾಕ್ ಸ್ಟಾರ್ ಗೇಮ್ ಅವರು ಮತ್ತೆ GTA 6 ನ ಇನ್ನ ಒಂದು ಸ್ವಲ್ಪ ಮುಂದಕ್ಕಾಗಿದ್ದಾರೆ. ಈ ಜುಲೈ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಇವಾಗ ಮತ್ತೆ ನವೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನವೆಂಬರ್ 16 or 17 ಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ ನಿನ್ನೆ ಅವ್ರ ಮೊನ್ನೆ, ಸೊ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಅವ್ರ ಬಿಲ್ಡಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದೆ, ಅಂದ್ರೆ ಒಂದು ಸ್ವಲ್ಪ ಫೈರ್ ಆದ್ರೆ ಹಚ್ಕೊಂಡಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇನ್ನ ಎಷ್ಟು ಮುಂದಕ್ಕಾಗ್ತಾರೋ ಗೊತ್ತಿಲ್ಲ, ಹತ್ರ 2 ವರ್ಷದಿಂದ ಮುಂದಕ್ಕಾಗ್ತಾನೆ ಇದ್ದಾರೆ. ಇವಾಗ ನವೆಂಬರ್ ಅಂತಾರೆ, ನವೆಂಬರ್ ಇನ್ನೇನು ಹತ್ರ ಬರ್ಬೇಕಾದ್ರೆ ಮತ್ತೆ ಮುಂದಿನ ವರ್ಷ ಲಾಂಚ್ ಮಾಡ್ತೀವಿ ಅಂತಾರೆ. ಈ ರೀತಿಯಾಗಿ 6 ರಿಂದ 7 ತಿಂಗಳು ಮುಂದಕ್ಕೆ ಆಗ್ತಾನೆ ಇದ್ದಾರೆ. ಸೊ ನೋಡೋಣ ಅಂತ ಏನಾಗುತ್ತೆ ಅಂತ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.